ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಜೇವರ್ಗಿ ತಾಲೂಕಿನ ನಾರಾಯಣಪುರದಲ್ಲಿ ಮುಸ್ಲಿಂ ಕುಟುಂಬದ ಮೇಲೆ ಹಲ್ಲೆ, ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ. ನಾರಾಯಣಪುರ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳ ಮೇಲೆ ನಡೆದ ಮಾರಕ ಹಲ್ಲೆಯ ಘಟನೆಯ ಸ್ಥಳೀಯರಲ್ಲಿ ಭೀತಿಯ ವಾತಾವರಣ ನಿರ್ಮಿಸಿದೆ. 2020 ನವೆಂಬರ್ 20ರಂದು ನಡೆದ ಈ ಘಟನೆ ತಾಲೂಕಿನ ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಸಂಭವಿಸಿದ್ದು, ಆರೋಪಿಗಳು ಗಂಭೀರ ಚರ್ಚೆಗೆ ಕಾರಣವಾಗಿವೆ. ಮಾಹಿತಿ ಪ್ರಕಾರ ಮಣಿಕಂಠ ರಾಠೋಡ್ ನೇತೃತ್ವದಲ್ಲಿ ಬಂದಿದ್ದ ಕೆಲವು ಅನಧಿಕೃತ ಅಸಾಮಾಜಿಕ ಅಂಶಗಳು ರಶೀದ್ ಮುತ್ಯ ಹಾಗೂ ಅವರ ಕುಟುಂಬದ ಮೇಲೆ ಮಾರಣಾಂತಿಕ ದಾಳಿಗೆ ಮುಂದಾಗಿದ್ದವು. ಸಾಮಾನ್ಯವಾಗಿ ಶಾಂತಿಯ ತೋಟವೆಂದು ಗುರುತಿಸಲ್ಪಟ್ಟ ನಾರಾಯಣಪುರ ಗ್ರಾಮದಲ್ಲಿ ನಡೆದ ಈ ಅಹಿತಕರ ಘಟನೆ ಸಾರ್ವಜನಿಕ ಕ್ರೋಧದ ಕೇಂದ್ರ ಬಿಂದು ಆಗಿದೆ. ಗ್ರಾಮಸ್ಥರು ವಿಶ್ಲೇಷಿಸುತ್ತಿರುವಂತೆ ಮೂಢನಂಬಿಕೆ ಎಂಬ ನೆಪದಲ್ಲಿ ಗುಂಪು ಸೇರಿ ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವುದು ಕಾನೂನಾತ್ಮಕವಾಗಿ ಕ್ಷಮಿಸಲಾಗದ ಕ್ರಿಮಿನಲ್ ಕೃತ್ಯ. ಇದರಿಂದ ಪ್ರದೇಶದಲ್ಲಿ ಧಾರ್ಮಿಕ ಉದ್ವಿಗ್ನತೆ ಹೆಚ್ಚುವ ಸಂಭವವಿದೆ. ವನಿತಾ ಮತ್ತು ನಾಗರಿಕರಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ. ಘಟನೆ ನಂತರ ಹಲವಾರು ನಾಗರಿಕರು ಹಾಗೂ ಸಂಘಟನೆಗಳು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಕೆಳಗಿನ ಬೇಡಿಕೆಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಹಲ್ಲೆಗೆ ಹೊಣೆಗಾರರಾದ ಪ್ರತಿಯೊಬ್ಬರ ಮೇಲೂ ತಕ್ಷಣ ಗಂಭೀರ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಎಲ್ಲ ಆರೋಪಿಗಳನ್ನು ತ್ವರಿತವಾಗಿ ಬಂಧಿಸಬೇಕು. ಪ್ರಕರಣವನ್ನು ಪೂರ್ಣವಾಗಿ ತನಿಖೆ ಮಾಡಿ ನ್ಯಾಯ ವಿಧಾನ ಖಚಿತಪಡಿಸಬೇಕು. ಮನವಿಯಲ್ಲಿ ನಿರಪರಾಧಿ ಮುಸ್ಲಿಂ ಕುಟುಂಬವನ್ನು ಗುರಿಯನ್ನಾಗಿ ಮಾಡಿಕೊಂಡಿರುವುದು ಸಾಮಾಜಿಕ ದೌರ್ಜನ್ಯ ಮತ್ತು ಕಾನೂನು ಉಲ್ಲಂಘನೆ ಎಂದು ಸಭ್ಯವಾಗಿ ಹೇಳಲಾಗಿದೆ. ಮನವಿ ಸಲ್ಲಿಸಿದ ಸಂಘಟನೆಗಳು ಎಚ್ಚರಿಕೆ ನೀಡುತ್ತಾ ಹೇಳಿರುವಂತೆ ಬಂಧನ ಮತ್ತು ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಲ್ಲಿ ವಿಳಂಬವಾದರೆ ಜೇವರ್ಗಿಯಲ್ಲಿ ತೀವ್ರ ಹೋರಾಟವನ್ನು ಪ್ರಾರಂಭಿಸಲು ನಾವು ಬದ್ಧವಾಗಿದ್ದೇವೆ ಎಂದು ಹೇಳಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂಬುದರ ಮೇಲೆ ಅಲ್ಲಿಯ ಜನರು ಕಣ್ಣು ನೆಟ್ಟಿದೆ. साए में लब खोलेगा कौन, जुल्म के साए में लब खोलेगा कौन, अगर हम भी चुप रहेंगे तो बोलेगा कौन. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ हम सब है आपस में ಬಾಯಿ ಬಾಯಿ ಅಂದಂತೆ ಜೇವರ್ಗಿಯಲ್ಲಿ ಶಾಂತಿ ರೀತಿಯಾಗಿ ಇರುವಂಥ ನಮ್ಮ ಜೇವರ್ಗಿ ನಿನ್ನೆ ನಾರಾಯಣಪುರ ಅವರಲ್ಲಿ ಒಂದು ರಶೀದ್ ಮುತ್ತೆ ಅಂತೇಳಿ ಅವರ ಮನೆಗೆ ಒಂದು ಹೆಣ್ಮಕ್ಳು ಇದ್ದರು, ಎಲ್ಲರೂ ಇದ್ದರು. ಈ BJP ಮುಖಂಡ ಮಣಿಕಂಠ ರಾಠೋಡ್ ಎಂಬ ಕೋಮು ಗಲಭೆ ಮಾಡಿ ಜಾತಿಗಳಲ್ಲಿ ಜಗಳ ಹಚ್ಚಿ ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಅವರು ತಪ್ಪಿಸ್ತಾರೋ ಯಾರೇ ಇರಲಿ ಪೊಲೀಸರು ಕ್ರಮಗೊಳ್ಳಬೇಕೆಂದು ನಾನು ವಿನಂತಿ ಮಾಡಿದ್ದೇನೆ. ನಮಸ್ಕಾರಗಳು. ಏನು ನಿನ್ನೆ ನಮ್ಮ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಏನು ಘಟನೆ ನಡೆದಿದೆ, ಮಣಿಕಂಠ ರಾಠೋಡ್ ಏನು ಅವನ ಮೇಲೆ ಒಂದು ಸುಮಾರು 20ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳದಾವ. ಅವ ಬಂದು ನಮ್ಮ ಜೇವರ್ಗಿ ತಾಲೂಕಿನ ಒಂದು ಶಾಂತಿಯುತವಾದ ಇದ್ದಂಥ ಒಂದು ನಮ್ಮ ತಾಲೂಕಿಗೆ ಒಂದು ಶಾಂತಿ ಭಂಗ ಮಾಡುವ ಕೆಲಸವನ್ನು ಮಾಡ್ತಿದ್ದಾನೆ. ನಿನ್ನೆ ಪೊಲೀಸರ ಸಮ್ಮುಖದಲ್ಲಿ ನಾರಾಯಣಪುರ ಗ್ರಾಮಕ್ಕೆ ಭೇಟಿ ಮಾಡಿ ಅಲ್ಲಿ ಒಂದು ಮುಸ್ಲಿಂ ಸಮಾಜದ ಮನೆಗಳಿಗೆ ಹೊಕ್ಕಿ ಹೊಡೆಯುವ ರೀತಿಯಿಂದ ಅವರ ಹಲ್ಲೆ ಮಾಡಿದ್ದಾನೆ ಮತ್ತು ಸುಮಾರು 10 ರಿಂದ 15 ಜನಕ್ಕೆ ಗಾಯಗಳು ಕೂಡ ಆಗಿದ್ದಾವೆ. ಅಲ್ಲಿ ಏನಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಜೊತೆಲೇ ಇದ್ರೂ ಕೂಡ ಅವರನ್ನು ತಡೆಯಕ್ಕೆ ಆಗ್ತಾ ಇಲ್ಲ. ಜೇವರ್ಗಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಾವಿಲ್ಲಿ ತಹಸೀಲ್ದಾರ್ ಅವರಿಗೆ ಬಂದು ಒಂದು ಮನವಿ ಕೊಟ್ಟಿದ್ದೇವೆ. ಅಲ್ಲಿ ಯಾರ್ಯಾರಿದ್ದಾರೆ ತಪ್ಪಿಸ್ತರ ವಿರುದ್ಧ ಅಲ್ಲಿ ವಿಡಿಯೋ ಕೂಡ ಆಗಿದೆ. ಅಲ್ಲಿ ತನಿಖೆ ಮಾಡಿ ಅವರ ಮೇಲೆ FIR ದಾಖಲಿಸಿ ಅವರನ್ನು ಬಂಧನ ಮಾಡಬೇಕು. ಒಂದು ವೇಳೆ ಈ ರೀತಿಯಾಗಿ ಬಂಧನ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಜೇವರ್ಗಿಯನ್ನು ಬಂದ್ ಮಾಡಿ ಶಾಂತಿಯುತವಾಗಿ ಹೋರಾಟ ಮಾಡಿ ಅವರ ವಿರುದ್ಧ ನಾವು ಹೋರಾಟ ಮಾಡಲು ಅನಿವಾರ್ಯವಾಗುತ್ತದೆ. ನಮ್ಮ ಬೇಡಿಕೆ ಏನಂದ್ರೆ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ರೀತಿಯಾದಂಥ ಏನು ಘಟನೆಗಳು ನಡೆದಿವೆ ಮುಂದಿನ ದಿನಗಳಲ್ಲಿ ನಡೆಯಬಾರದು. ಯಾಕಂದ್ರೆ ಇಲ್ಲಿ ಈ ಸುಮಾರು ನಮ್ಮ ತಾಲೂಕು ಕಂಪ್ಲೀಟ್ ಆಗಿ ಶಾಂತಿಯುತವಾಗಿದೆ. ಅದಕ್ಕೆ ಈ ಮಣಿಕಂಠ ರಾಠೋಡ್ ಅಂತವ್ರು ಬಂದು ನಮ್ಮ ತಾಲೂಕು ಕೆಡ್ಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ತಾಲೂಕು ಎಂಟ್ರಿನೇ ಕೊಡಬಾರ್ದು ಅವ್ರಿಗೆ. ಯಾಕಂದ್ರೆ ಸುಮಾರು ಕೇಸ್ಗಳದಾವ, ಅವ್ರಿಗೆ ಯಾಕೆ ಎಂಟ್ರಿ ಕೊಡ್ತೀರಿ? ಯಾಕಂದ್ರೆ ಇದು ಮೂಢನಂಬಿಕೆಯನ್ನ ನೇಪ ಮಾಡಿ ಅವ್ರು ಬರ್ತಾ ಇದ್ದಾರೆ. ಮೂಢನಂಬಿಕೆ ಅಂದ್ರೆ ಅವ್ರು ಏನ್ ಕಾನೂನು ಕ್ರಮ ತೆಗಿಬೇಕು ಡಿಪಾರ್ಟ್ಮೆಂಟ್ ತೆಗಿತಾರೆ. ಆದ್ರೂ ಮೂಢನಂಬಿಕೆಯ ನೇಪದಲ್ಲಿ ಮುಸ್ಲಿಂ ಸಮಾಜದ ಮೇಲೆ ಹಲ್ಲೆ ಮಾಡೋದು ಇದು ತಪ್ಪು. ಇದಕ್ಕೆ ನಾವು ಸಹಿಸೋದಿಲ್ಲ. ಈಗೂ ಕೂಡ ನಾವು ಪೊಲೀಸ್ ಇಲಾಖೆ ಹೇಳ್ತಾ ಇದೀವಿ, ತಾವು ಅವರಿಗೆ ಇಲ್ಲಿ ಯಾಕೆ ಅನುಮತಿ ಕೊಟ್ಟಿದ್ದೀರಿ? ಅವ್ ಕ್ರಿಮಿನಲ್ ಅದನ್ನು ಗೊತ್ತಿದೆ, ಆದ್ರೂ ಕೂಡ ತಾವು ಅನುಮತಿ ಕೊಟ್ಟಿದ್ದೀರಿ. ತಮ್ಮ ಸಮ್ಮುಖದಲ್ಲಿ ಅವರು ಹಲ್ಲೆ ಮಾಡ್ತಾರೆ ಅಂದ್ರು ಏನ್ ನಮ್ಮ ಕಾನೂನು ಎಲ್ಲಿ ಹೋಗಿದೆ? ಯಾವ ರೀತಿಯಾಗಿ ಮೈನಾರಿಟಿ ಮೇಲೆ ಇಷ್ಟೊಂದು ದೌರ್ಜನ್ಯಗಳು ಆಗ್ತವೆ ಅಂದ್ರೆ ನಮ್ಗೆ ಬಹಳ ದುಃಖ ಆಗುತ್ತಿದೆ. ಆದ್ರೆ ನಾವು ನಮ್ಮ ಶಾಸಕರು ಕೂಡ ಹೇಳ್ತಾ ಇದ್ದೀನಿ, ಶಾಸಕರೇ ತಾವು ಕೂಡ ಈ ಘಟನೆಗಳು ನಮ್ಮ ತಾಲೂಕಿನ ನಡೆಯಬಾರದು. ಆ ರೀತಿಯಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲು
ನಿರ್ದೇಶನ ನೀಡಬೇಕೆಂದು ನಾನು ವಿನಂತಿ ಮಾಡುತ್ತೇನೆ. ಧನ್ಯವಾದಗಳು. ಮೊಹಿದ್ದೀನ್ ಇನಾಮದಾರ್, ತಾಲೂಕಾ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷರು, ಜೇವರ್ಗಿ.